41 ದಿನ ಮೆಡಿಟೇಷನ್ ಮಾಡಿರಿ. ನಿಮಗಾಗಿ ಒಂದು ಜೋರಾದ ಚಪ್ಪಾಳೆ. 41 ದಿನ ನಾವು ಮೆಡಿಟೇಷನ್ ಮಾಡೋದ್ರ ಇದರಿಂದ ಭಾಳ ದೊಡ್ಡ ಸೈನ್ಸ್ ಅದ. ಇದು ಭಾಳ ದೊಡ್ಡ ಸೈನ್ಸ್. ಯಾವ ವ್ಯಕ್ತಿ 41 ದಿನ ಮೆಡಿಟೇಷನ್ ಮಾಡ್ತಾನಲ್ಲ ರೆಗ್ಯುಲರ್ಲಿ, ಅವ ಮಾಸ್ಟರ್ ಆಯ್ತಾನೆ. ನಮ್ಮ ಪತ್ರಿಜಿ ಹೇಳಿದ್ದು 41 ದಿನ ನೀವು ಮೆಡಿಟೇಷನ್ ಮಾಡಿದಾಗ ಒಂದು ಮಾಸ್ಟರನ್ನು ಒಂದು ಹೆಸರು ಅವಾಗ ಸಿಗ್ತದೆ. ಯಾವಾಗ ನೀವು 41 ದಿನ ಕಂಟಿನ್ಯೂ ಮಾಡಿಲ್ಲ ಅಂದರೆ ನೀವು ಆಗಿನ ತನಕ ಮಾಸ್ಟರ್ ಅಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲರೂ ಕಂಟಿನ್ಯೂ 3 ವರ್ಷ 2 ವರ್ಷ ನಾವು ಮೆಡಿಟೇಷನ್ ಮಾಡ್ತೇವೆ. ಬಟ್ ನಾವು ಒಂದು ದಿನನೂ ಮಿಸ್ ಮಾಡಿದೆವು ಅಂದ್ರೆ ಮತ್ತು 1 ಡೇ ಹಿಡಿದು ಸ್ಟಾರ್ಟ್ ಮಾಡೋಕ್ಕಾಯ್ತದೆ. ಅದು ನಮ್ಮ ಪೂರ ವ್ಯರ್ಥ ಆಯ್ತು. ಪೂರ ಮತ್ತು ಡೇ 1 ಹಿಂದೆ ಮತ್ತೆ ಸ್ಟಾರ್ಟ್ ಮಾಡೋಕ್ಕಾಯ್ತದೆ. 41 ದಿನದಾಗ ಒಂದು ದಿನನೂ ನೀವು ಯಾವಾಗ್ರಿ ಮಾಡ್ರಿ, ಮುಂಜಾನೆ ಮಾಡಿರಿ, ಸಂಜೆಗೆ ಮಾಡಿರಿ, ಬಟ್ ಒಂದು ದಿನ ಭೀ ಮಿಸ್ ಮಾಡಬಾರ್ದು. 41 ದಿನ ಕಂಟಿನ್ಯೂ ಧ್ಯಾನ ಮಾಡಿದ್ರೆ ಆ ಮಾಸ್ಟರ್ ಅನ್ನೋ ಪದವಿ ಸಿಗ್ತದೆ. ಸೊ ಪತ್ರಿಜಿ ಕೊಟ್ಟಿದ್ದು ನಮಗೆ ಏನು ಭೀ ಕೊಟ್ಟಿಲ್ಲ ನೋಡ್ರಿ. ನಮಗೇನು ದುಡ್ಡು ಕೊಟ್ಟಿಲ್ಲ, ರೊಕ್ಕ ರೂಪಾಯಿ ಏನೂ ಸಪ್ಪತ್ತು ಕೊಟ್ಟಿಲ್ಲ. ಪತ್ರಿಜಿ ಕೊಟ್ಟಿದ್ದು ಒಂದೇ ಫ್ರೆಂಡ್ಶಿಪ್, ದೋಸ್ತಿ ಒಂದೇ ಕೊಟ್ರೆ. ಒಂದು ನಾವು ಧ್ಯಾನದ ಒಂದು ಫ್ಯಾಮಿಲಿ. ಇದಕ್ಕೋಸ್ಕರ ತಾವೆಲ್ಲರೂ ಜೋರಾದ ಚಪ್ಪಾಳೆ. ಸೊ ನಾವು ಒಂದು ಈಗ ಪಾಪ ನಿಮಗೆ ಭೀ ಕುಂತಿ ಸ್ವಲ್ಪ ಇದು ಸ್ಟಕ್ ಆಗ್ಯದ, ಸ್ವಲ್ಪ ವಾತಾವರಣ ಭೀ ಕೋಲ್ಡ್ ಅದ ಹೊರಗಡೆ. ಸೊ ಅದಕ್ಕೋಸ್ಕರ ನಾವು ಒಂದು 5 ಮಿನಿಟ್ ಇಂಟೆನ್ಸ್ ಬ್ರೀತಿಂಗ್ ಮಾಡೋಣ ನಾವೆಲ್ಲರೂ. ಸೊ ಒಂದು ಟ್ರಾನ್ಸ್ಡೆಂಟಲ್ ಬ್ರೀತಿಂಗ್, ಇಂಟೆನ್ಸ್ ಬ್ರೀತಿಂಗ್ ಮಾಡೋಣ. ಸೊ ತಾವೆಲ್ಲರೂ ರೆಡಿ ಆಗ್ರಿ ಆ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಕ್ಕೆ. ಸೊ ಅದು ನಮ್ಮ ಬಾಡಿದಾಗ ಏನಂತಂದ್ರೆ ಎನರ್ಜಿ ಕ್ರಿಯೇಟ್ ಮಾಡ್ತದೆ. ಸೊ ಇನ್ನೊಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡೋಣ ಎಲ್ಲರೂ. ರೆಡಿನಾ ಎಲ್ಲರೂ? ಯಾರ್ದು ಭೀ ಆವಾಜ ಹೊಂಟಿಲ್ಲ, ಸೈಲೆಂಟ್ ಆಗಿರಿ. ನಾವು ಎಲ್ಲರೂ ಯುವಕರಾಗಬೇಕು. ಆತ್ಮ ಯಾವಾಗ ಭೀ ಮುದುಕಾಗಲ್ಲ ಅಂತ, ಆತ್ಮ ಯಾವಾಗ ಭೀ ಜವಾನ್ ಇರ್ತದೆ. ಸೊ ನಾವು ಎಲ್ಲರೂ ಯುವಕರೇ. ನಮಗೂ 100 ವರ್ಷ ಆದರೂ ಭೀ ಯುವ ಚೈತನ್ಯ ಶಕ್ತಿ ನಮ್ಮ ಒಳಗೆ ಇರಬೇಕು. ನಾವು ಬೇರೆಯವ್ರಿಗೆ ಮಾತಾಡಿನಾಗ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಇಲ್ಲಾಂದ್ರೆ ಇವನೇ ಏನು ಭೀ ಇಲ್ಲ, ಇವ ವೀಕನ, ಇವನ್ ಪ್ರೋತ್ಸಾಹ ಮಾಡ್ತಾನೆ ಅಂತ ಹಿಂಗೆ ಬೇರೆಯವ್ರು ಜಡ್ಜ್ ಮಾಡ್ತಾರೆ. ಸೊ ನಮ್ಮ ಮುಖದ ಮೇಲೆ ಮತ್ತು ನಾವು ಮಾತಾಡೋ ಶೈಲಿ